ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಸೊ ಅದಾಗಿಯೇ ಗೃಹಲಕ್ಷ್ಮಿ ಯೋಜನೆಯ 2021ನೇ ಕಂತಿನ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಇದೆ, ಏನು ಹೊಸ ಅಪ್ಡೇಟ್ಗಳು ಬಂದಿದೆ, ಸೊ 4,000 ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾರೆ, ಯಾವೆಲ್ಲ ಕಂತಿನ ಬಿಡುಗಡೆ ಮಾಡ್ತಾರೆ ಅಂತೇಳಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಬಂದಿದೆ. ಆಲ್ಮೋಸ್ಟ್ ಆಲ್ ರಿಲೀಸ್ ಆಗಿದೆ. ನಿಮಗೆಲ್ಲರಿಗೂ ಅದು ವಿಚಾರ ಗೊತ್ತಿರೋವಂಥದ್ದೇನೆ. 19ನೇ ಕಂತಿನಲ್ಲಿ ಆ್ಯಸ್ ಆಫ್ ನೋ ಇವತ್ತಿನ ಡೇಟ್ವರೆಗೂ ಏನೂ ಪೆಂಡಿಂಗ್ ಇಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗೆ 19ನೇ ಕಂತು ನಮಗೆ ಪೆಂಡಿಂಗ್ ಇದೆ ಅಂತಕ್ಕಂಥ ಯಾವುದೇ ರೀತಿಯ ಒಂದು ಕಮೆಂಟ್ಸ್ಗಳು ನಮಗೂ ಸಹ ಬಂದಿಲ್ಲ. ಸೊ ಹಾಗಾಗಿ 19ನೇ ಕಂತಿನ ಹಣ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಸೊ ಇವಾಗ 20ನೇ ಕಂತಿಗೆ ಬರೋದಾದರೆ 20ನೇ ಕಂತಿನ ಹಣದಲ್ಲಿ ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇರ್ಬೋದು. ಮೇ ಬಿ 1 or 2% ಅಥವಾ 5%ವರೆಗೂ ಬ್ಯಾಲೆನ್ಸ್ ಇರ್ಬೋದು. ಸೊ ಆ ಬ್ಯಾಲೆನ್ಸ್ ಉಳಿದಿರ್ತಕ್ಕಂಥ ಹಣನ ನಾವು ಒಟ್ಟಿಗೆ 4,000 ಈ 21ನೇ ಕಂತಿನ ಜೊತೆಗೆ ಕೊಡ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ 21ನೇ ಕಂತಿನ ಹಣ ಎಲ್ಲರಿಗೂ ರಿಸೀವ್ ಆಗಿದೆ. ಸೊ ಯಾರಿಗೆ ಬಂದಿಲ್ಲ, ಸ್ವಲ್ಪ ಜನದ ಮಾತ್ರ ಪೆಂಡಿಂಗ್ ಇದೆ ಅಲ್ವಾ. ಸೊ ನಮಗೆ ಬರುತ್ತೋ ಇಲ್ಲೋ ಅನ್ನೋ ಡೌಟ್ ನಿಮಗಿರುತ್ತೆ. ಸೊ ಆ ಡೌಟ್ ಏನು ಬೇಡ. ನಿಮಗೆ 21ನೇ ಕಂತಿನ ಹಣದ ಜೊತೆಗೇ ನಿಮಗೆ 4,000 ರೂಪಾಯಿನ ಒಟ್ಟಿಗೆ ಹಣನ ಹಾಕ್ತಾ ಇದ್ದಾರೆ. ಸೊ ಯಾರಿಗೆ 21 ಬಂದಿಲ್ವೋ ಅವರಿಗೆ 20, 21 2 ಕಂತು ಒಟ್ಟಿಗೆ ಹಣ ಬರ್ತಾ ಹೋಗುತ್ತೆ. ಸೊ 20ನೇ ಕಂತು ನಮಗೆ ಬಂದಿಲ್ಲ, 21 ಕಂತು ಬಂತು, ನಮಗೆ ಬರುತ್ತೋ ಇಲ್ವೋ ಅನ್ನೋ ಅನುಮಾನ ಯಾರಿಗೂ ಬೇಡ. ಸೊ 21ನೇ ಕಂತು ನಾವು ರಿಲೀಸ್ ಮಾಡಿದ್ದೀವಿ ಅನ್ನೋ ರೀತಿ ಅವ್ರು ಹೇಳಿದ್ದಾರೆ. ಸೊ ಆ ರೀತಿಯಾಗಿತ್ತು ಅಂತ ಹೇಳಿದರೆ ಇವತ್ತು ಡೇಟ್ ಬಂದು 2ನೇ ತಾರೀಕಿದೆ. ಸೊ ಇನ್ನು 10ನೇ ತಾರೀಕು ಒಳಗಡೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ತಲುಪಬೇಕು ಸ್ನೇಹಿತರೆ. ಯಾಕಂತ ಹೇಳಿದರೆ ಅದು ಪ್ರೊಸೆಸ್ ಆಗೋದೇ ಆ ಥರ 3 ಹಂತದಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ. 3 ಹಂತದಲ್ಲಿ ಮೊದಲನೇ ಹಂತ ಒಂದಷ್ಟು ಜಿಲ್ಲೆಗಳಿಗೆ ಹೋಗುತ್ತೆ, 2ನೇ ಹಂತ ಒಂದಷ್ಟು ಜಿಲ್ಲೆಗಳಿಗೆ, 3ನೇ ಹಂತದಲ್ಲಿ ಒಂದಷ್ಟು ಜಿಲ್ಲೆಗಳಿಗೆ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಇದ್ದಾಗ ಆ ಒಂದು 10 ದಿನ ಟೈಮ್ ತೊಗೊಳುತ್ತೆ. ಸೊ ಆ ಒಂದು 10 ದಿನದಲ್ಲಿ ಹಣ ಎಲ್ಲರಿಗೂ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ 21ನೇ ಕಂತು ಅವ್ರು ಹೇಳಿರೋ ಪ್ರಕಾರ ಅಂದರೆ ಏಪ್ರಿಲ್ ತಿಂಗಳ ಹಣ, 21 ಅಂದರೆ ಏಪ್ರಿಲ್ ತಿಂಗಳ ಹಣ. ಸೊ ಅದಾದಮೇಲೆ ಮತ್ತೆ ನಮಗೆ ಮೇ ಮತ್ತು ಜೂನ್ ತಿಂಗಳ ಹಣ ಪೆಂಡಿಂಗ್ ಉಳಿತು. ಅವ್ರು ಹೇಳಿರೋದೇನು 21ನೇ ಕಂತು ಅಂತ ಹೇಳಿದ್ದಾರೆ. ಸೊ 21 ಕಂತು ಕ್ಲಿಯರ್ ಆದರೆ ನಮಗಿನ್ನ 2 ಕಂತು ಪೆಂಡಿಂಗ್ ಉಳಿಯುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಅನ್ನಭಾಗ್ಯ ಬರೋದಾದರೆ ಅನ್ನಭಾಗ್ಯ ಯೋಜನೆಯಲ್ಲಿ ಮುಂಚೆ ಏನು ಮಾಡ್ತಾಯಿದ್ರು, 5 kg ಅಕ್ಕಿನ ಕೊಡ್ತಾಯಿದ್ರು ಕೇಂದ್ರ ಸರ್ಕಾರದಿಂದ. ರಾಜ್ಯ ಸರ್ಕಾರದವರು ಹಣನ ಹಾಕ್ತಾಯಿದ್ರು. ಆ ಹಣದಲ್ಲಿ ನಮಗೆ ಬಂದು 2 ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿತ್ತು. ಜನವರಿ ಮತ್ತು ಫೆಬ್ರವರಿ 2 ತಿಂಗಳ ಹಣ ಪೆಂಡಿಂಗ್ ಉಳ್ಕೊಂಡಿತ್ತು. ಆ ಪೆಂಡಿಂಗನ್ನು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಟ್ ಇದು ಸುಳ್ಳಿದೇನೋ ನಿಜ ಇದೆನೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ 2 ತಿಂಗಳ ಹಣದಲ್ಲಿ 1 ತಿಂಗಳ ಹಣವನ್ನು ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ಈ ತಿಂಗಳಿಂದ ನಿಮಗೆ ಹೇಗೇನು 10 kg ಅಕ್ಕಿ ಬರ್ತಿತ್ತಲ್ವ, ಆ 10 kg ಅಕ್ಕಿಯ ಜೊತೆಗೆ ಇಂದಿರಾ ಕಿಟ್ ಅಂತೇಳ್ಬಿಟ್ಟು ಮತ್ತೆ 5 kg ಅಕ್ಕಿಯನ್ನು ಕಟ್ ಮಾಡಿ ನಿಮಗೆ ಅಲ್ಲೊಂದು 7 ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ. ಬೇಳೆ, ಗೋಧಿ, ಅಕ್ಕಿ ಮತ್ತು ಟೀ ಪುಡಿ, ಕಾಫಿ ಪುಡಿ, ಸಕ್ಕರೆ, ಎಣ್ಣೆ, ಈ ಥರದ್ದು 7 ಸಾಮಗ್ರಿಗಳನ್ನು ನಿಮಗೆ ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಅಂದರೆ ಒಂದು ಕುಟುಂಬದಲ್ಲಿ 4-5 ಜನ ಇದ್ದರು ಅಂತ ಹೇಳಿದರೆ 50 kg ಅಕ್ಕಿ ಖರ್ಚಾಗೋದಿಲ್ಲ. ಆ ಅಕ್ಕಿನ ಬೇರೆ ಕಡೆ ಮಾರ್ಕೊತಾರೆ. ಸೊ ಅದ್ರ ಬದಲಾಗಿ ನಾವು ಈ ರೀತಿ ಕಿಟ್ಟನ್ನು ಕೊಟ್ಟರೆ ಜನರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಯೋಚನೆಯನ್ನು ಮಾಡಿ ಈ ಒಂದು ಕಿಟ್ಟನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆ ಕಿಟ್ಟಿಗೆ ನಾಮಕರಣನೂ ಮಾಡಿದ್ದಾರೆ. ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಸೊ ಅದಾದಮೇಲೆ ಇವಾಗ 5 kg ಅಕ್ಕಿ ಕಡಿತ ಮಾಡಿದರೆ ನಾವು 4 ಜನ ಇದ್ದರೆ 4 ಕಿಟ್ ಬರುತ್ತಾ, 3 ಕಿಟ್ ಬರುತ್ತಾ ಅನ್ನೋದು ಎಲ್ಲರಿಗೂ ಡೌಟ್ ಇದೆ. ಬಟ್ ಅದ್ರ ಬಗ್ಗೆ ಅವರು ಒಟ್ಟಾರೆಯಾಗಿ ಏನು ಮಾಹಿತಿಯನ್ನು ಕೊಟ್ಟಿಲ್ಲ ಸ್ನೇಹಿತರೆ. ಸರ್ಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬಂದ ನಂತರ ಮಾತ್ರ ನಾವು ಇಲ್ಲಿ ಹೇಳಲಿಕ್ಕಾಗೋದು. ಸೊ ಎಷ್ಟು ಜನಕ್ಕೆ ಒಂದು ಮನೆಗೆ 1 ಕಿಟ್ಟನ್ನು ಕೊಡ್ತಾರಾ ಅಥವಾ ಎಲ್ಲರ ತಲೆಗೆ ಇಷ್ಟೊಂದು ಅಕ್ಕಿಯನ್ನು ಕಟ್ ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಕಿಟ್ಟನ್ನು ಕೊಡ್ತಾರೆ ಅನ್ನೋದು ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ. ಸೊ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ ಈ ಒಂದು ಅನ್ನಭಾಗ್ಯ ಯೋಜನೆ ಏನಿದೆ ಅಲ್ವಾ, ಸೊ ಈ ಅನ್ನಭಾಗ್ಯ ಯೋಜನೆಯ ಈ ಒಂದು ಇಂದಿರಾ ಕಿಟ್ ಅನ್ನೋದನ್ನು ಶೀಘ್ರದಲ್ಲೇ ನಾವು ಜಾರಿಗೆ ತರ್ತೀವಿ, ಅತಿ ಶೀಘ್ರದಲ್ಲೇ ಇದನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಮುಂದಿನ ದಿನಗಳಲ್ಲಿ ಬರ್ಬೋದು. ಆಲ್ಮೋಸ್ಟ್ ಅಲ್ಲಿ ಜೂನ್ ತಿಂಗಳಲ್ಲಿ ರಾಗಿ ಮತ್ತು ಜೋಳ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ರಾಗಿ ಮತ್ತು ಜೋಳವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ KYC ಮಾಡದೇ ಇರ್ತಕ್ಕಂಥವ್ರದ್ದು ಗೃಹಲಕ್ಷ್ಮಿ ಹಣನೂ ಬಂದಾಗಿದೆ. ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವುದೇ ರೀತಿಯ ಸವಲತ್ತುಗಳು ಸಿಗೋದಿಲ್ಲ. ಈ KYC ಮ್ಯಾಂಡೇಟ್ರಿ ಇದೆ. ಕೆಲವೊಂದು ಸಲ ನಿಮ್ಮದು ರೇಷನ್ ಕಾರ್ಡ್ ಈ KYC ಆಗಿದ್ದರೆ ಬ್ಯಾಂಕಲ್ಲಿ ಆಗಿಲ್ಲ ಅಂದ್ರೂ ಬರೋದಿಲ್ಲ, ಅಥವಾ ಬ್ಯಾಂಕಲ್ಲಾಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ದು KYC ಆಗಿಲ್ಲ ಅಂದರೂ ಸಹ ಹಣ ಬರೋದಿಲ್ಲ. ಸೊ ತುಂಬ ಜನದ್ದು ಈ ಥರ ಸಮಸ್ಯೆ ಆಗಿದೆ. ಬ್ಯಾಂಕಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ, ರೇಷನ್ ಅಂಗಡಿಗಳಲ್ಲಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಅವರು ಎಕ್ಸ್ಟೆಂಡ್ ಮಾಡ್ತಾನೆ ಬಂದಿದ್ದಾರೆ. ಬಟ್ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಹಣ ನಿಂತಾಗ ಹೋಗಿ ಬ್ಯಾಂಕ್ಗಳ ಮುಂದೆ ನಿಂತ್ಕೊತಾರೆ ಹಣ ಬಂದಿಲ್ಲ ಅಂತೇಳಿ. ಸೊ ಅದ್ರ ಬದಲಾಗಿ ನಿಮ್ಮ ಒಂದು ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ, KYC ಆಗಿದೆನಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನೆಲ್ನ ನೋಡಿದ್ದೀರೋ
ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.